ನಮಸ್ಕಾರ ಎಲ್ರಿಗೂ. ನಾನು ನಯನಾಯನ್, ಆಯುರ್ವೇದ ವಿದ್ಯಾರ್ಥಿನಿ. ಪ್ರತಿದಿನ ನಮ್ಮ ದೇಹದಿಂದ ಮಲವಿಸರ್ಜನೆ ಆಗುವುದು ಅತಿ ಅವಶ್ಯಕ. ಮಲವಿಸರ್ಜನೆ ಪ್ರತಿನಿತ್ಯ ಆಗ್ತಾ ಇಲ್ಲ ಅಂತ ಅಂದರೆ ಚಿಕ್ಕ ರೋಗದಿಂದ ಹಿಡಿದು ದೊಡ್ಡ ವ್ಯಾಧಿಯವರೆಗೂ ನಮ್ಮ ದೇಹ ನೋಡಬೇಕಾಗತ್ತೆ. ಹೀಗೆ ಪ್ರತಿದಿನ ಮಲವಿಸರ್ಜನೆ ಆಗದೇ ಇರೋದು ಅಥವಾ ಗಟ್ಟಿಯಾಗಿ ಕಷ್ಟಪಟ್ಟು ಮಲವನ್ನು ಹೊರಗಡೆ ಹಾಕ್ತಾ ಇದ್ದಾಗ ಅಥವಾ ಮಲವಿಸರ್ಜನೆ ಮಾಡುವ ಸಮಯದಲ್ಲಿ ಆ ಗುದಮಾರ್ಗದಲ್ಲಿ ನೋವು ಅಥವಾ ಉರಿ ಬಂದಾಗ ಈ ಎಲ್ಲ ಕ್ಷಣಗಳನ್ನು, ಈ ಎಲ್ಲ ರೂಪಗಳನ್ನು ನಾವು ಮಲಬದ್ಧತೆ ಅಂತ ಕರಿತೀವಿ. ಇನ್ನು ಈ ಮಲಬದ್ಧತೆಗೆ ಕಾರಣಗಳೇನು ಹಾಗೂ ಅದನ್ನು ತಡೆಗಟ್ಟುವ ಉಪಾಯಗಳನ್ನು ಇವತ್ತು ತಿಳ್ಕೊಳ್ಳೋಣ. ಮಲಬದ್ಧತೆಯ ಸಾಮಾನ್ಯ ಕಾರಣಗಳಿಗೆ ಬಂದರೆ ಮೊದಲನೇದು ಅತಿಯಾದ ಖಾರ ಸೇವನೆ ಮಾಡೋದು, ಮಾಂಸ ಸೇವನೆ ಮಾಡೋದು, ಮತ್ತು ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ತಿನ್ನೋದು ಅಥವಾ ಮೈದಾ ಹಿಟ್ಟಿನಿಂದ ಮಾಡಿದ ಗಟ್ಟಿಯಾದ ಪದಾರ್ಥಗಳನ್ನು ತಿಂತಾ ಹೋಗೋದು, ದೇಹಕ್ಕೆ ವ್ಯಾಯಾಮ ಇಲ್ಲದೆ ಹೋದಾಗ, ರಾತ್ರಿ ನಿದ್ರೆ ಮಾಡದೆ ಬಹಳ ಹೊತ್ತು ಎಚ್ಚರ ಇದ್ದಾಗ ಕೂಡ ಮಲಬದ್ಧತೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಇನ್ನು ನಮ್ಮ ದೇಹಕ್ಕೆ ನೀರು ಮತ್ತು ನಾರಿನ ಅಂಶಕ್ಕಿಂತ ಹೆಚ್ಚಾಗಿ ಸ್ನೇಹಾಂಶದ ಅವಶ್ಯಕತೆ ಇರುತ್ತೆ. ಆ ಸ್ನೇಹಾಂಶದ ಕೊರತೆ ಆದಾಗ ಮಲಬದ್ಧತೆ ಉಂಟಾಗೋದು ಸಾಮಾನ್ಯವಾಗುತ್ತೆ. ಇನ್ನು ಈ ಮಲಬದ್ಧತೆಯನ್ನು ನಾವು ತಡೆಗಟ್ಟೋದು ಹೇಗೆ? ಮೊದಲನೇದು, ಹೇಳಿರುವ ಅಷ್ಟು ಕಾರಣಗಳೇನಿವೆ ಅವುಗಳನ್ನು ತ್ಯಜಿಸೋದು. ಅಂದರೆ ಅತಿಯಾದ ಖಾರ ಸೇವನೆ ಬೇಡ, ಪ್ರತಿದಿನ ವ್ಯಾಯಾಮ ಇರಲಿ. ನಿಮಗೆ ಯಾವ ಆಸನದಿಂದ ಶುರು ಮಾಡಬೇಕು, ಯಾವ ವ್ಯಾಯಾಮ ಮಾಡಬೇಕು ಎನ್ನುವ ಪ್ರಶ್ನೆ ಇದ್ದರೆ ಶುರು ಮಾಡಿ ಸೂರ್ಯ ನಮಸ್ಕಾರದಿಂದ. ಪ್ರತಿದಿನ 2 ಬಾರಿ ಸೂರ್ಯ ನಮಸ್ಕಾರ ಮಾಡೋದು ಅತಿ ಉತ್ತಮ. ಆಗಲೇ ಹೇಳಿದ ಹಾಗೆ ನಮ್ಮ ದೇಹಕ್ಕೆ ಸ್ನೇಹಾಂಶದ ಅವಶ್ಯಕತೆ ಇರುತ್ತೆ. ಈ ಹಾಲು, ತುಪ್ಪ ಅವುಗಳನ್ನು ಸೇವಿಸ್ತಾ ಬನ್ನಿ. ಮುಖ್ಯವಾಗಿ ನಮ್ಮ ಪ್ರತಿದಿನದ ಆಹಾರದಲ್ಲಿ 1 ಚಮಚ ತುಪ್ಪವಿರೋದು ಅತಿ ಅವಶ್ಯಕ. ಇನ್ನು ಈ ಮಲಬದ್ಧತೆಯನ್ನು ತಡೆಗಟ್ಟಬೇಕಾದ್ರೆ ನಾವು ಸಮತೋಲನದ ಆಹಾರವನ್ನು ತೆಗೆದುಕೊಳ್ಳೋದು ಅತಿ ಅವಶ್ಯಕವಾಗತ್ತೆ. ನಾವು ಯಾವುದೇ ಆಹಾರ ತೆಗೆದುಕೊಂಡರೂ ಕೂಡ ಅದನ್ನು ಚೆನ್ನಾಗಿ ಬೇಯಿಸಬೇಕು, ಚೆನ್ನಾಗಿ ಅಗಿಬೇಕು, ಹಾಗೆ ಗಮನವಿಟ್ಟು ತಿನ್ನಬೇಕು. ಈ 3 ವಿಷಯಗಳು ತುಂಬ ಮುಖ್ಯವಾಗತ್ತೆ. ಇನ್ನು ಸಾಮಾನ್ಯವಾಗಿ ಈ ಮಲಬದ್ಧತೆ ತೊಂದರೆ ಏನಿದೆ, ವಾತದೋಷದಿಂದ ಆಗೋದ್ರಿಂದ ಈ ವಾತದೋಷದ ನಿವಾರಣೆಗಾಗಿ ಅಪಾನವಾಯು ಮುದ್ರೆ ಹಾಗೂ ಪವನ ಮುಕ್ತಾಸನ ಮಾಡೋದ್ರಿಂದನೂ ಕೂಡ ಈ ಮಲಬದ್ಧತೆಯನ್ನು ತಡೆಗಟ್ಟಬಹುದು. ಇಷ್ಟೆಲ್ಲ ಮಾಡಿನೂ ಮಲಬದ್ಧತೆ ನಿಮಗೆ ಇನ್ನೂ ಇದೆ ಅಂತ ಅಂದರೆ ವೈದ್ಯರನ್ನು ಭೇಟಿ ಮಾಡೋದು ಉಚಿತ. ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.